ರೈತ ಬಡವಲ್ಲ, ಭೂಮಿ ಬಡವೆಲ್ಲ. ಅದಕ್ಕೆ ನಾವು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮನ್ನು ಬಡತಂತರ ಕತ್ತೈತೆ ಹೊರತು ಬೇರೆ ಏನಲ್ಲ. ನಮಗೆ ಶಾಲೆಗೆ ಅಕ್ಷರ ಕಲಿಸ್ಕೊಡ್ಬೋದು, ಆದ್ರೆ ಪರಿಸರ ನಮ್ಮ ಬದುಕು ಕಲಿಸ್ಕೊಡ್ತದೆ. ಮನುಷ್ಯ ಮಾಡಿದ್ರೆ ಈ ಭೂಮಿಯಲ್ಲಿ ಬೇಕಾದ ಬೆಳಿಬಹುದು ಅನ್ನೋಕೆ ಇದು ಒಂದು ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ. ಕುಷ್ಟಗಿಯ ಪ್ರಗತಿಪರ ರೈತ ದೇವೇಂದ್ರಪ್ಪ ಬಳೂಟಗಿ ಅವರಿಗೆ 4 ದಶಕಗಳಿಂದ ಕೃಷಿ ಕ್ಷೇತ್ರದಲ್ಲಿ ಸಲ್ಲಿಸಿದ ವಿಶೇಷ ಕೊಡುಗೆಗಾಗಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದೆ. ದೋಟಿಹಾಳ ತಾಲೂಕಿನ ಕೆ ಗೋನಾಳ ಗ್ರಾಮದಿಂದ ಬಂದ ಇವರು ಸಾವಯವ ಹಾಗೂ ಅರಣ್ಯ ಕೃಷಿಯಲ್ಲಿ ನಾವೀನ್ಯತೆ ತೋರಿದ್ದಾರೆ. ದಾಳಿಂಬೆ, ಶ್ರೀಗಂಧ, ತೇಗು ಸೇರಿದಂತೆ 100 ಬೆಳೆಗಳಲ್ಲಿ ಯಶಸ್ಸು ಕಂಡು ಹಲವರಿಗೆ ಪ್ರೇರಣೆಯಾಗಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ಇದು ಬಿಸಿಲಿಗೆ ಹೆಸರಾದಂಥ ನಮ್ಮ ಹೈದರಾಬಾದ್, ನಮ್ಮ ಕಲ್ಯಾಣ ಕರ್ನಾಟಕ ಅಂದ್ರೆ ಬಿಸಿಲಿಗೆ ಎದುರಿ ನೌಕರಿ ಮಾಡಕ್ಕೆ ಬರೋ ಸತಿ ಇಲ್ಲಿ ಒಲ್ಲೆ ಅಂತಾರೆ. ಅದು ಮಳೆ ಏನಾಗತ್ತಪ್ಪ, ನಮ್ಮಲ್ಲಿ ಮಳೆ 450 ಮಿಲಿಮೀಟ್ರ್ ಮಳೆ, ನಮಗೆ ಚಲೋ ಮಳೆ 450 ಮಿಲಿಮೀಟ್ರ್ ಮಳೆ ಆಗತ್ತೆ. ಇಲ್ಲಿ ಅರಣ್ಯ ಬೆಳೆಯಂಗಿಲ್ಲ, ಕಾಡು ಬೆಳೆಯಂಗಿಲ್ಲ ಅಂತ ಒಂದು ಎಲ್ಲರಲ್ಲಿ ಒಂದು ಮನಸ್ಸಿನಲ್ಲಿ ತುಂಬಿರ್ತೈತೆ. ಅದಕ್ಕೆ ಇದು ನೋಡ್ತಾ ಇದ್ದೀರಿ ನೀವು. ಇವತ್ತು ಇಂಥ ನೆಲದಲ್ಲಿ ಇವತ್ತು ರಕ್ತ ಚಂದನ ಐತೆ, ತೇಗ ಐತೆ, ಆಮೇಲೆ ಶ್ರೀಗಂಧ ಐತೆ, ಮಾವು ಐತೆ, ಅದೇ ರೀತಿಯಾಗಿ ಬೇರೆ ಬೇರೆ ಇಲ್ಲಿ ಹುಣಸಿ ಐತೆ. ಈ ರೀತಿಯಾಗಿ ಸರ್ವ ಒಂದು ಮರಗಳನ್ನು ಸತ್ಯ ನಮ್ಮಲ್ಲಿ ಬೆಳಿಲಿಕ್ಕತ್ತಿದ್ದಾವೆ. ಇದು ನೀವು ಎಲ್ಲೇ ನೋಡಿದರೆ ಇವತ್ತು ಅರಣ್ಯ ಬಂದ್ರಪ್ಪ ಅಂದ್ರೆ ಅರಣ್ಯ ಎಲ್ಲಿ ಸಿಗೋದು, ನಮಗೆ ಇಲ್ಲಿ ಕುಷ್ಟಗಿಯಲ್ಲಿ ಸಿಗ್ಲಿಕ್ಕತ್ತೈತೆ, ಅರಣ್ಯ ಸಿಗುತ್ತೈತೆ. ಅದಕ್ಕೆ ಏನಾಗೈತಪ್ಪ ಅಂದರೆ ಮನುಷ್ಯ ಮಾಡಿದರೆ ಈ ಭೂಮಿಯಲ್ಲಿ ಬೇಕಾದ ಬೆಳಿಬೋದು ಅನ್ನೋಕೆ ಇದು ಒಂದು ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಇದು ಭೂ ಸವಕಳಿಗೆ ಬಂದ್ ಮಾಡ್ತಾರೆ. ಈ ನೆಲದಲ್ಲಿ ಏನೈತಿ ಬಿದ್ದಂತ ಯಾವುದು ಕಳೆ ತೆಗಿಯಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ಔಷಧ ಹೊಡೆಯಂಗಿಲ್ಲ, ಏನೂ ಮಾಡಂಗಿಲ್ಲ. ಜೀರೋ ಕಲ್ಟಿವೇಶನ್ ಅಂದರೆ ಯಾವುದೂ ಡಿಸ್ಟರ್ಬ್ ಮಾಡಂಗಿಲ್ಲ. ಅದೇ ರೀತಿಯಾಗಿ ನಮ್ಗೆ ಏನಾಗುತ್ತೆ ಅಂದರೆ ಇದರಲ್ಲಿ ಗಿಡಗಳು ತಾವೇ ಬಿದ್ದು ತಾವ ನಾಡ್ತಾವ, ತಾವ ಬೆಳೆಯಕತ್ತೇವ. ಇಲ್ಲಿ ಉದಾಹರಣೆ ಕೊಡ್ಬೇಕಂದ್ರೆ ರಕ್ತ ಚಂದನ ಐತಿ, ಇಲ್ಲಿ ಬೀಜ ಬಿದ್ದು ಶ್ರೀಗಂಧ ನಡೈತೆ, ಶ್ರೀಗಂಧನೂ ಬೆಳಿಲಿಕ್ಕತ್ತೈತೆ, ರಕ್ತ ಚಂದನೂ ಬೆಳೆದೈತೆ. ಈ ರೀತಿ ಭೂಮಿಯಲ್ಲಿ ಏನೈತಪ್ಪ ಅಂದ್ರೆ ದೊಡ್ಡ ಶಕ್ತಿ ಭೂಮಿಯಲ್ಲಿ ಐತಿ. ರೈತ ಬಡವಲ್ಲ, ಭೂಮಿ ಬಡವೆಲ್ಲ. ಅದಕ್ಕೆ ನಾವು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮನ್ನು ಬಡತಂತರ ಕತ್ತೈತೆ ಹೊರತು ಬೇರೆ ಏನಲ್ಲ. ಈ ಎಕ್ಸಾಂಪಲ್ ಇಲ್ಲಿ ಹುಣಸಿ ಗಿಡ ಐತೆ, ಹುಣಸಿ ಗಿಡಕ್ಕೆ ನಾವು ಏನು ಮಾಡ್ತೀವಿ, ಏನು ಮಾಡೋದಿಲ್ಲ. ಹುಣಸಿ ಗಿಡಕ್ಕೆ ಏನು ಮಾಡಂಗಿಲ್ಲ. ಅದಕ್ಕೆ ಏನಪ್ಪ ಅಂದರೆ ನಾವೇನು ಗೊಬ್ಬರ ಇಲ್ಲ, ಔಷಧ ಇಲ್ಲ, ಏನಿಲ್ಲ. ನಮಗೆ ವರ್ಷಕ್ಕೆ 4-5 ಸಾವಿರ ರೂಪಾಯಿ ಕೊಡ್ತಾರೆ. ಈಗ ಒಂದು ಗಿಡಕ್ಕೆ 4-5 ಸಾವಿರ ರೂಪಾಯಿ ಕೊಡ್ತಾರೆ. ಅದಕ್ಕೆ ಅರಣ್ಯ ವೃದ್ಧಿ ಆತಪ್ಪ ಅಂದರೆ ನಮ್ಮ ದೇಶಕ್ಕೆ ಏನಪ್ಪ ಅಂದರೆ ಮಳೆ ಬೆಳೆ ಎಲ್ಲದೂ ಆಗ್ತೈತೆ. ರಕ್ತ ಚಂದನ, ಶ್ರೀಗಂಧ, ಇದು ಶ್ರೀಗಂಧ ಟೋಟಲ್ ನಮ್ಮ ತೋಟದಲ್ಲಿ ಎಲ್ಲ ತೋಟದ ಕೂಡ ಒಂದು 10 ಸಾವಿರ ಆಗ್ತವೆ. ಇದು ಮಾವು ಹಾಕಿದ್ವು ಅಲ್ಲ. ಇವೇನಪ್ಪ ಅಂದರೆ ಹಕ್ಕಿ ಪಕ್ಷಿ ತಿಂದು ಇಲ್ಲೆಲ್ಲ ಬೀಜ ಹಾಕಿ ತಾವ ಹುಟ್ಟಿದ್ವು. ನಾವು ಇದು 12 ವರ್ಷದಿಂದ ಮಾಡಿವ್ರಿ ಇಲ್ಲೇ. ಈಗ ಎನರ್ಜಿ ಐತೆ, ಎನರ್ಜಿ ಒಳಗೆ ಯಾರು ಕಾಡು ಬೆಳೆಸ್ಯಾರ, ಶ್ರೀಗಂಧ ಬೆಳೆಸ್ಯಾರ, ಅವರಿಗೆ ಸುತ್ತು ಕಂಪೌಂಡು, ಫೆನ್ಸಿಂಗ್ ಕಂಪೌಂಡು, ಒಳ್ಳೆ ಸುರಕ್ಷಿತವಾದ ಒಂದು ವ್ಯವಸ್ಥೆ ಮಾಡಿದ್ರೆ ಅಂದರೆ ಕಾಡ್ರದ್ದು ಎಷ್ಟೋ ಕಡಿಮೆ ಆಗುತ್ತೆ. ವಿಶ್ವ ಪರಿಸರ ದಿನಾಚರಣೆಪ್ಪ ಅಂದರೆ ನಮ್ಮ ಜೀವನ ನಿಂತಿರೋದು ಪರಿಸರದ ಮ್ಯಾಗ. ಪರಿಸರ ಇವತ್ತು ಇಲ್ಲಿ ಬಂದು ಪರಿಸರ ಅಂದರೆ ನಮಗೆಲ್ಲ ಕಲಿಸಿಕೊಡ್ತೈತೆ. ನಮಗೆ ಶಾಲೆಗೆ ನಮ್ಮ ಅಕ್ಷರ ಕಲಿಸ್ಕೊಡ್ಬೋದು, ಆದ್ರೆ ಪರಿಸರ ನಮ್ಮ ಬದುಕು ಕಲಿಸ್ಕೊಡ್ತೈತೆ. ಇವತ್ತು ಒಂದು ಗಿಡ ಏನಾಯ್ತಂದ್ರೆ ಹೇಳ್ತದೋ, ಏನು ನಾನು ನಿನ್ನ ಬೆಳೆಸು, ನೀನು ಒಂದು ಬೀಜ ಹಾಕು, ನಾನು ಮೇಲೆ ಎದ್ದು ನಿಂದಿರ್ತೀನಿ ಅಂತೇಳಿ. ಅದಕ್ಕೆ ಒಂದು ಮಾವಿನ ಗಿಡ ಹೇಳ್ತೈತೆ ಅಂತ. ಒಂದು ಮಾವಿನ ಗಿಡ ಒಬ್ಬ ಮನುಷ್ಯ ಹಣ್ಣು ನೋಡಿ ಕಲ್ಲು ಒಗಿತಾನಂತೆ. ಕಲ್ಲು ಒಗೆದಾಗ 2 ಹಣ್ಣು ಕೊಡ್ತೈತೆ ಅಂತ. 2 ಹಣ್ಣು ಕೊಟ್ಟಾಗ ಮತ್ತೊಂದು ಕಲ್ಲು ಒಗಿತಾನೆ, ಮತ್ತೆ 2 ಹಣ್ಣು ಕೊಡ್ತೈತೆ. ಅವಾಗ ಮತ್ತೊಂದು ಕಲ್ಲು ಒಗಿತು, ಮತ್ತೆ 2 ಹಣ್ಣು ಕೊಡ್ತೈತೆ. ಅವಾಗ ಅಂತಾನಂತ, ಅಲ್ಲೂ ಮನುಷ್ಯರು ಸ್ವಲ್ಪ ನಾವು ಮಾತಾಡೋದ್ರೊಳಗೆ ಹೆಚ್ಚಾಗಿ ಮಾತಾಡಿ ಸ್ವಲ್ಪ ಕಣ್ಣು ತಿರುಗಿದ ನನ್ನ ಕಣ್ಣ ತೆಗಿತಾರ, ನಮ್ಮ ಏನು ಮಾಡ್ತಾರ ಗೊತ್ತಿಲ್ಲ. ನೀನು ಕಲ್ಲು ಹೋಗೋದು ನನಗೆ ಹಣ್ಣು ಕೊಟ್ಟಿಲ್ಲ ನೀನು ಅಂತ ಹೇಳಿದಾಗ ಆ ಮರ ಹೇಳ್ತೈತೆ ಅಂತೆ, ಇಲ್ಲ ನಮ್ಮ ತಾಯಿ ಕಲಿಸ್ಕೊಟ್ಟಾಳೆ ಇದನ್ನು. ಯಾರು ತಮ್ಮ ಎತ್ತರ ಬೆಳೆದತ್ನೇ ಕಲ್ಲು ಹೋಗಿರು ಭಾಳ ಜನ ಇರ್ತಾರಪ್ಪ. ಅವಾಗ ನೀನು ಬೆಳೆದ ದೊಡ್ಡವನಾಗಿಂದ ಯಾರು ಕಲ್ಲು ಹೋಗಿತಾರೆ 2 ಹಣ್ಣು ಕೊಡಪ್ಪ ನೀ ಅಂತ ಹೇಳಿರ್ತೈತೆ. ಹಂಗೆ ಪರಿಸರ ನಮ್ಗೆ ಕಲಿಸ್ಕೊಡ್ತೈತಿ. ಏನು ಯಾವ ಗಿಡದಾಗ ನಮ್ಗೆ ಅದು ತಿನ್ನಂಗಿಲ್ಲ, ಅದನ್ನು ತಿಂದ್ರೆ ಅದು ಭೂಮಿ ನಾವು ಮಕ್ಕಳು ನಾವು ತಿಂದಿವಿ ಅಂದರೆ, ಪಶು ಪಕ್ಷಿ ತಿಂದಿವಿ ಅಂದರೆ ಅದು ಖುಷಿ ಪಡ್ತೈತೆ ಅಂತ.
ಅದಕ್ಕೆ ಪರಿಸರ ಏನೈತೆ ನಮ್ಮೆಲ್ಲ ಕಲಿಸಿಕೊಡ್ತೈತೆ ಅಂತ ಹೇಳ್ತಾ ಇದ್ದೀನಿ.